ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ, ಹಾಗೆ ಪುರುಷರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಹಾಗೆ ಮಹಿಳೆಯರಿಗೆ ಅಂತೇಳಿ 755 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇದು ಏನು ನಾನ್ HK BMTC ಕಂಡಕ್ಟರ್ ಹುದ್ದೆಗಳದಾವಲ್ಲ, ಅದರಲ್ಲಿ ಮಹಿಳೆಯರಿಗಂತ 755 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಕೇಳಿದ್ರು 1:5ಗೆ ಎಲಿಜಿಬಲ್ ಅಂದ್ರೆ 1:5ಗೆ ಆಯ್ಕೆ ಆಗಬೇಕಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಎಷ್ಟಾಗಿರುತ್ತೆ ಅಂತ ವಿಡಿಯೋ ಮಾಡಂತೆ ಸಾಕಷ್ಟು ಅಭ್ಯರ್ಥಿಗಳು ಹೇಳಿದ ಕಾರಣಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ 1:5ಗೆ ಮಹಿಳೆಯರದು ಕಟ್ ಆಫ್ ಲಿಸ್ಟ್ ಎಷ್ಟಾಗಿರ್ಬೇಕು ಅಥವಾ ಮಾರ್ಕ್ಸ್ಗಳು ಎಷ್ಟಾಗಿರ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ನೋಡ್ಕೋಬಹುದು, ಇಲ್ಲಿ ಮಹಿಳೆಯರಿಗೆ ಅಂತ ಏನು ಹೇಳಿ 700 ಸ್ನೇಹಿತರೆ ನೀವು ನೋಡ್ಬೋದು, ಮಹಿಳೆಯರಿಗೆ ಅಂತ ಏನು ಹೇಳಿ ಮೀಸಲೇನದಲ್ಲ 755 ಪೋಸ್ಟ್ಗಳು ಖಾಲಿ ಇರ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲ ಬೇಸಿಕ್ ಏನು ತಿಳ್ಕೊಬೇಕಪ್ಪ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸದೇ ಇರಲು ಕಾರಣ ಏನಪ್ಪ ಅಂದ್ರೆ ಇದಕ್ಕೆ ಕಂಡಕ್ಟರ್ ಲೈಸೆನ್ಸನ್ನು ತೆಗಿಸಬೇಕಾಗಿತ್ತು. ಅದಕ್ಕೆ ಏನರ 3,000 ರಿಂದ 4,000 ರೂಪಾಯಿ ಖರ್ಚು ಬರ್ತಿತ್ತು. ಇದಕ್ಕಾಗಿ ಸಾಕಷ್ಟು ಮಹಿಳೆಯರಿಗೂ ಈ ಲೈಸೆನ್ಸನ್ನು ತೆಗೆಸಿಕೊಂಡಿಲ್ಲ. ಆದರೆ ಇಲ್ಲಿ 755 ಪೋಸ್ಟ್ಗಳನ್ನು ನಮ್ಮ BMTC ಇಲಾಖೆಯವರು 755 ಪೋಸ್ಟ್ ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ. ಇದು ಪುರುಷರನ್ನು ತೆಗೆದುಕೊಳ್ಳಲು ಬರಲ್ಲ. ಅದಕ್ಕಾಗಿ ಇಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಕಟ್ ಆಫ್ ತುಂಬಾ ಕಡಿಮೆ ನಿಂದಿರ್ತದೆ ಹೇಳ್ಬೋದು. ಸ್ನೇಹಿತರೆ, 1:5ಗೆ ನೀವು ಯಾರ್ಯಾರೆಲ್ಲ ಮಿನಿಮಮ್ ಮಾರ್ಕ್ಸ್ ಏನಿದೆಯಲ್ಲ 30% ಏನು ಮಾಡಬೇಕಲ್ಲ, ಇಷ್ಟು ನೀವೆಲ್ಲ ಯಾರ್ಯಾರೆಲ್ಲ ಮಾಡಿರಿ ಪ್ರತಿಯೊಬ್ಬರು ಕೂಡ ಆಯ್ಕೆ ಆಗುವ ಚಾನ್ಸ್ ಇದೆ. 1:5ಗೆ ಸರ್ಕಾರ ಏನಾದರೂ ಕನ್ಸೆಷನ್ ಕೊಡ್ತಪ್ಪ ಅಂದ್ರೆ ಮಹಿಳೆಯರದು ಅಂದರೆ 755 ಪೋಸ್ಟ್ ಅದಾವು. ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಸಾಕಷ್ಟು ಸಾಮಾನ್ಯ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿಲ್ಲಪ್ಪ ಅಂದ್ರೆ ಏನಾದರೂ 21, 22 ಅದೇ ರೀತಿ 29, 30 ಈ ರೀತಿ 30ಕ್ಕೆ ಕಡಿಮೆ ಇರುವ ಅಂಕಗಳನ್ನು ಏನಾದರೂ ಮಹಿಳೆಯರು ಪಡೆದಿದ್ದಲ್ಲಿ ಅವ್ರಿಗೇನಾದರೂ ಈಗ 757 ಅಭ್ಯರ್ಥಿಗಳು ಆಯ್ಕೆ ಆಗದೇ ಹೋದಲ್ಲಿ ಅದಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡವರು ಕೂಡ ಆಯ್ಕೆಯಾಗುವ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಕೇವಲ ಮಹಿಳೆಯರಿಗೆ ಮಾತ್ರ, ಪುರುಷರಿಗೆ ಯಾವುದೇ ಈ ರೀತಿ ಇರಲ್ಲ. ಯಾಕಪ್ಪ ಅಂದ್ರೆ ಸಾಕಷ್ಟು ಪುರುಷ ಅಭ್ಯರ್ಥಿಗಳು ಮಹಿಳೆಯರಿಗಿಂತ ಜಾಸ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಹಾಗೆ ಮಿನಿಮಮ್ ಮಾರ್ಕ್ಸನ್ನು 30% ಸಾಕಷ್ಟು ಅಭ್ಯರ್ಥಿಗಳು ಕೂಡ ತೆಗೆದುಕೊಂಡಿರ್ತಾರೆ. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹೋಲಿಸಿದರೆ ಪುರುಷರದು ಜಾಸ್ತಿನೇ ನಿಂದಿರ್ತದೆ, ಆದರೆ ಮಹಿಳೆಯರದು ಸಿಕ್ಕಾಪಟ್ಟಿ ಕಮ್ಮಿ ನಿಂದಿರ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, 1:5ಗೆ ನೀವು ಯಾರ್ಯಾರೆಲ್ಲ 30% ಅಂದ್ರೆ ಸಾಮಾನ್ಯ ಪರೀಕ್ಷೆಯಲ್ಲಿ 60 ಅಂಕಗಳಿಗಿಂತ ಜಾಸ್ತಿ ಏನೆಲ್ಲ ತೆಗೆದುಕೊಂಡಿದ್ದಾರೆ ಎಲ್ಲರೂ ಆಯ್ಕೆ ಆಗ್ತಾರೆ. ಆದರೆ 1:1ಗೆ ಕಡಿಮೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಅಂದರೆ ಮುಂದೆ ಈ ರೀತಿ 35, 38 ಈ ರೀತಿ ಅಂಕಗಳನ್ನು ಯಾರೆಲ್ಲ ಪಡೆದುಕೊಂಡಿದ್ದೀರಾ ಅಂದರೆ ಸಾಮಾನ್ಯ ಪರೀಕ್ಷೆಯಲ್ಲಿ ಹೇಳ್ತಾ ಇರೋದು, ನಿಮ್ಮದು PUC ಎಷ್ಟಾದರೂ ಅಂಕವಾಗಿರಲಿ ಅಲ್ಲಿ ನೀವು ಇಲ್ಲಿ 35ಕ್ಕಿಂತ ಜಾಸ್ತಿ ಏನಾದರೂ ತೆಗೆದುಕೊಂಡಿದ್ರೆ ನೀವು 1:1ಗೂ ಕೂಡ ಆಯ್ಕೆ ಆಗುವ ಚಾನ್ಸಸ್ ಕೂಡ ಇರ್ತದೆ. ಇಲಾಖೆಯಲ್ಲಿ ಏನಾದರೂ ಹೆಚ್ಚಿನ ಪೋಸ್ಟ್ಗಳು ಖಾಲಿ ಇರೋದಂದ್ರೆ ಮಹಿಳಾ ಅಭ್ಯರ್ಥಿಗಳು ಸಾಮಾನ್ಯ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ಇಲ್ಲಿ ಹೆಚ್ಚಿನ ಪೋಸ್ಟ್ಗಳು ಏನಾದರೂ ಖಾಲಿ ಉಳಿದಪ್ಪ ಅಂದ್ರೆ ಅಂಥ ಸಮಯದಲ್ಲಿ ಇಲಾಖೆಯವರೆಂದ್ರೆ KE ಆಗಿರ್ಬೋದು ಅಥವಾ BMTC ಇಲಾಖೆ ಆಗಿರ್ಬೋದು, ನಾವು ಅದಕ್ಕಿಂತ ಕಡಿಮೆ ಅಂದರೆ 29, 28 ಈ ರೀತಿ ಅಂಕಗಳನ್ನು ತೆಗೆದುಕೊಂಡವರಿಗೂ ಕೂಡ ಚಾನ್ಸ್ ಕೊಡುವ ಸಾಧ್ಯತೆಗಳು ಇರ್ತಾವೆ. ಆದರೆ ಇದನ್ನು ಅಫಿಷಿಯಲ್ ಆಗಿ ಬರೋವರೆಗೆ ಯಾವುದೇ ರೀತಿ ನಂಬಲು ಸಾಧ್ಯ ಇರಲ್ಲ. ಅದಕ್ಕಾಗಿ ಅಫಿಷಿಯಲ್ ಆಗಿ ಬರೋವರೆಗೆ ನಾವು ಕಾಯಬೇಕಾಗ್ತದೆ. ಇದೇ ರೀತಿನ ರಿಸಲ್ಟ್ ಬಂದು ಇದೇ ತಿಂಗಳು 23ನೇ ಡೇಟ್ನ ಒಳಗಾಗಿ ನಿಮ್ಮದು ರಿಸಲ್ಟ್ ಕೂಡ ಅನೌನ್ಸ್ ಆಗುವ ಸಾಧ್ಯತೆಗಳು ಇರ್ತವೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.